ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಜಯಪುರ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಕುಮ್ಸ್ಗಿ ಕಾಕವರು, ಯುವಕರು ಕ್ರಿಯಾಶೀಲರಾಗಿರುವ ಶ್ರೀ ಬಸವಣ್ಣ ಕುಮ್ಸ್ಗಿ ಅವರು ಹಾಗೂ ಉಪ್ಪಿನ ಕಾಕವರು, ನಮ್ಮ MR ಪಾಟೀಲ್ ಗೌಡರು ತಾವೆಲ್ಲರೂ ಇದ್ದೀರಿ. ತಮಗೆಲ್ಲರಿಗೂ ಸ್ನೇಹಿತರು, ಎಲ್ಲ ತಂಗಿಯರು, ಎಲ್ಲರೂ ಫಾರೆಸ್ಟ್ ಆಫೀಸರ್ಸ್ ಎಲ್ಲರೂ ಇದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕ್ರಿಯಾಶೀಲ ಯುವ ನಾಯಕರಾದ ಶ್ರೀ ಬಸವಣ್ಣ ಕುಮ್ಸ್ಗಿ ಅವರು ಅವರ ಕುಮ್ಸ್ಗಿ ಮಂಥನದ ವತಿಯಿಂದ ಪ್ರೀತಿಯಿಂದ ಸಾಹೇಬರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮೀಸಲಾತಿ ಏರಿಕೆ ಆಗೋದಕ್ಕೆ ಸರ್ಕಾರ ಕೈ ಕಡೆ ಆಗ್ತಾ ಇದೆ. ಅಂಬೇಡ್ಕರ್ ಅವರ ರೀತಿ ಹೇಳಿಲ್ಲ ಅಂತೇಳಿ ಕಾರಜೋಳ ಅವರು ಆರೋಪ ಮಾಡ್ತಾರೆ. ನೋಡಿ, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಮೀಸಲಾತಿ ಹೆಚ್ಚಳ ಮಾಡುವಂಥ ಒಂದು ಪ್ರಸ್ತಾವನೆ ಲೋಕಸಭೆಯಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆ ಪಡಿಬೇಕು ಅಂತ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸಿದ್ದೇವೆ. ಕೇಂದ್ರದ ಅಂಗಳದಲ್ಲಿ ಚೆಂಡಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಅದಕ್ಕೆ ಅನುಮೋದನೆ ಕೊಡಬೇಕು, ಅದನ್ನು ಲೋಕಸಭೆಯಲ್ಲಿ ತಂದು ಅದಕ್ಕೆ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡುತ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಜಯಪುರ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಕುಮ್ಸ್ಗಿ ಕಾಕವರು, ಯುವಕರು ಕ್ರಿಯಾಶೀಲರಾಗಿರುವ ಶ್ರೀ ಬಸವಣ್ಣ ಕುಮ್ಸ್ಗಿ ಅವರು ಹಾಗೂ ಉಪ್ಪಿನ ಕಾಕವರು, ನಮ್ಮ MR ಪಾಟೀಲ್ ಗೌಡರು ತಾವೆಲ್ಲರೂ ಇದ್ದೀರಿ. ತಮಗೆಲ್ಲರಿಗೂ ಸ್ನೇಹಿತರು, ಎಲ್ಲ ತಂಗಿಯರು, ಎಲ್ಲರೂ ಫಾರೆಸ್ಟ್ ಆಫೀಸರ್ಸ್ ಎಲ್ಲರೂ ಇದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕ್ರಿಯಾಶೀಲ ಯುವ ನಾಯಕರಾದ ಶ್ರೀ ಬಸವಣ್ಣ ಕುಮ್ಸ್ಗಿ ಅವರು ಅವರ ಕುಮ್ಸ್ಗಿ ಮಂಥನದ ವತಿಯಿಂದ ಪ್ರೀತಿಯಿಂದ ಸಾಹೇಬರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮೀಸಲಾತಿ ಏರಿಕೆ ಆಗೋದಕ್ಕೆ ಸರ್ಕಾರ ಕೈ ಕಡೆ ಆಗ್ತಾ ಇದೆ. ಅಂಬೇಡ್ಕರ್ ಅವರ ರೀತಿ ಹೇಳಿಲ್ಲ ಅಂತೇಳಿ ಕಾರಜೋಳ ಅವರು ಆರೋಪ ಮಾಡ್ತಾರೆ. ನೋಡಿ, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಮೀಸಲಾತಿ ಹೆಚ್ಚಳ ಮಾಡುವಂಥ ಒಂದು ಪ್ರಸ್ತಾವನೆ ಲೋಕಸಭೆಯಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆ ಪಡಿಬೇಕು ಅಂತ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸಿದ್ದೇವೆ. ಕೇಂದ್ರದ ಅಂಗಳದಲ್ಲಿ ಚೆಂಡಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಅದಕ್ಕೆ ಅನುಮೋದನೆ ಕೊಡಬೇಕು, ಅದನ್ನು ಲೋಕಸಭೆಯಲ್ಲಿ ತಂದು ಅದಕ್ಕೆ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡುತ್ತೇವೆ.